ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮೃತಿ ಮಾಡಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವ ತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುರಳಿಯ ಮುಖ್ಯ ಸಾರದಿಂದ ಹಿಡಿದು ಸ್ಲೋಗನ್ವರೆಗೂ ಕೂಡ ಒಳ್ಳೆ ಒಳ್ಳೆ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ದಿನದ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನ್ ಇದೆ: ಮನಸ್ಸನ್ನ ಆದೇಶದ ಅನುಸಾರ ನಡೆಸುತ್ತೀರೆಂದರೆ ಮನ್ಮನಾಭವ ಸ್ಥಿತಿ ಸ್ವತಃವಾಗಿ ಇರುತ್ತದೆ ಅಂತ ಹೇಳಿದ್ದಾರೆ ಬಾಬಾ. ಅಂದ್ರೆ ನಾವು ಮನ್ಮನಾಭವ ಸ್ಥಿತಿ ಅಂದ್ರೆ ಏನು? ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮೂಗಿಗಿಂತ ಮೂಗುತಿ ಭಾರ ಅನ್ನೋ ತರದಲ್ಲಿ ಜ್ಞಾನದ ವಿಚಾರ ಬಂದಾಗ ತಿಳಿಸುವ ಉದ್ದೇಶ ಏನಿದೆ ಇಷ್ಟಿರುತ್ತೆ, ಅದನ್ನ ಅರ್ಥ ಮಾಡಿಸ್ಬೇಕು. ಆ ಉದ್ದೇಶ ಹೇಳ್ಬಿಟ್ರೆ ಇಷ್ಟೇ ಇರುತ್ತೆ. ಆದ್ರೆ ಇಷ್ಟು ಉದ್ದೇಶವನ್ನ ಅರ್ಥ ಮಾಡಿಸೋದಕ್ಕೆ ಇಷ್ಟು ದೊಡ್ಡ ಕಥೆಯನ್ನ ಹೆಣೆದು ಏನ್ ಮಾಡಿದ್ದಾರೆ, ಯಾವುದೇ ಒಂದು ವಿಚಾರವನ್ನ ಸರಳವಾಗಿ ಹೇಳಿದ್ರೆ ಅದು ತಲೆಗೆ ಹೋಗ್ತಾನೆ ಇಲ್ಲ. ಇವಾಗ ಆ ತರ ಆಗೋಗ್ಬಿಟ್ಟಿದೆ ಮೈಂಡ್ ಸೆಟ್. ಸರಳವಾಗಿರೋದನ್ನು ಕೂಡ ಕಷ್ಟಕರವಾಗಿ ಮಾಡಿ ಹೇಳಿದ್ರೆ ಓ ಹೌದಾ ಅಂತ ಅನಿಸುವ ಮಟ್ಟಿಗೆ ನಾವಿಲ್ಲಿಯ ತನಕ ಅನೇಕ ಕಥೆಗಳನ್ನ, ಉದಾಹರಣೆಗಳನ್ನ, ಉಪಮೇಯಗಳನ್ನ ಕೇಳಿ 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 ಉತ್ಪ್ರೇಕ್ಷೆಗಳಿಗೆ ಒಳಗಾಗಿ ಜ್ಞಾನ ಅಂದ್ರೇನೆ ಉತ್ಪ್ರೇಕ್ಷ, ಜ್ಞಾನ ಅಂದ್ರೇನೆ ಕ್ಲಿಷ್ಟ, ಜ್ಞಾನ ಅಂದ್ರೇನೆ ಬಹಳ ವಿಸ್ತಾರ ಅಂತ ನಮ್ಮ ಮನಸ್ಸು ಆಲ್ರೆಡಿ ಅಕ್ಸೆಪ್ಟ್ ಮಾಡಿ ಕೂತ್ಕೊಂಡ್ಬಿಟ್ಟಿದೆ. ಈಗ ಸ್ವತಃ ಪರಮಾತ್ಮನೇ ಬಂದು ಸಹಜವಾದ ಜ್ಞಾನವನ್ನ ಸರಳ ರೀತಿಯಲ್ಲಿ ಸಾರ ರೂಪದಲ್ಲಿ ತಿಳಿಸಿದ್ರೆ ಏನು ರುಚಿಸೋದೇ ಇಲ್ಲ. ಯಾಕಂದ್ರೆ ಇಷ್ಟಿಷ್ಟು ತಿಂದವರಿಗೆ ಒಂದು ಇಷ್ಟು ಕೊಟ್ರೆ ಅದು ರುಚಿಸೋದಿಲ್ಲ. ಬಾಯಿ ತುಂಬ ಹಾಕೊಂಡು ಬಾಯಿ ನಂಬ್ಲಿ ರೂಢ ಇರೋರಿಗೆ ರಾಗಿ ಮುದ್ದೆ ಕೊಟ್ಟು ಬಿಟ್ರೆ ನುಂಗಪ್ಪ ಅಂದ್ಬಿಟ್ರೆ ಇದೇನು ಊಟ ಮಾಡೋದಂಗೆ ಅನಿಸಲ್ಲ. ನಮ್ಮ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಕಡ್ದು ರೂಢಿ ಇರೋರಿಗೆ ಸುಮ್ಮನೆ ಮುದ್ದೆ ಗುಳುಮ್ ಅಂತ ನುಂಗು ಅಂತ ಕೊಟ್ಬಿಟ್ರೆ ಅದು ನಾಲ್ಕು ಹತ್ತಂಗಿಲ್ಲ, ನಮಗೆ ರುಚಿನೇ ಗೊತ್ತಾಗಂಗಿಲ್ಲ. ಅದು ಹೆಂಗ ನೀವು ಊಟ ಮಾಡ್ತೀರಿ ಅಂತ ಕೇಳ್ತೀವಿ. ಸುಮ್ಮನೆ ತುಂಬಿದಂಗೆ ಆಯ್ತು ಚೀಲಕ್ಕ ಅಂತ ಅನ್ಸುತ್ತೆ. ನನಗೂ ಮುದ್ದೆ ಊಟ ಮಾಡಿದಾಗ ಫಸ್ಟ್ ಟೈಮ್ ಹಂಗೆ ಅನಿಸಿದ್ದು. ಅಂದ್ರೆ ಅದು ಏನು ಅವರಿಗೆ ಗೊತ್ತಾಗುತ್ತೆ, ಅದು ಸ್ವಾದ ರುಚಿ ಆಗುತ್ತೆ. ಯಾಕಂದ್ರೆ ಮೊದಲಿಂದ ಅದಕ್ಕೆ ಸೆಟ್ ಆಗಿಬಿಟ್ಟಿರ್ತೈತೆ ಅವ್ರ ಮನಸ್ಸು. ನಮ್ಮ ಮನಸ್ಸು ಏನಾದ್ರೂ ಬಾಯಿ ಒಳಗಡೆ ಒಂದು ತುತ್ತು ಇಟ್ಟ ಮೇಲೆ ಅದನ್ನ ಒಂದು 20 ಸಲ ಬಾಯಿಯನ್ನ ನಮಲ್ಬೇಕಾಗತ್ತೆ, ಅದನ್ನ ಸಣ್ಣ ಮಾಡಬೇಕಾಗತ್ತೆ ರೊಟ್ಟಿಯನ್ನ. ಆಗ ಅದರ ಜೊತೆ ಲಾವಾರಸ ಸೇರ್ಕೊಂಡು ಆ ರುಚಿಯನ್ನ ಅನುಭವಿಸ್ಕೊಂಡು ತದನಂತರ ಅದನ್ನ ನುಂಗುವಂತ ಒಂದು ಊಟದ ಪದ್ಧತಿ ನಮ್ಮ ಕಡೆ ಇರುವಂಥದ್ದು. ಅಲ್ಲಿ ಹಿಂಗ ಕಡಿಯುವಂಗೆ ಇಲ್ಲ, ಅಲ್ಲಿಗೆ ಹಚ್ಚುವಂಗೆ ಇಲ್ಲ, ಅದನ್ನ ಹಿಂಗ 2-3 ಸರಿ ಮಾಡುವಂಗೆ ಇಲ್ಲ. ಸುಮ್ಮನೆ ಹಿಂಗ ಸಾರಲ್ಲಿ ಅದ್ದು ಹಿಂಗ ನುಂಗು ಅಂದ್ರೆ ನಮಗಿದೇನು ಊಟ ಮಾಡ್ದಂಗೆ ಅನ್ಸಲ್ಲ, ತೃಪ್ತಿನೇ ಆಗೋದಿಲ್ಲ ನಮಗೆ. ಉತ್ತರ ಕರ್ನಾಟಕದವ್ರು ಎಸ್ಪೆಷಲ್ ಅದು ರೂಢಿ ಆದ್ಮೇಲೆ ಆಗಬಹುದೇನೋ. ಹಂಗೆ ಅಂದ್ರೆ ನಮಗೆ ಇಲ್ಲಿಯ ತನಕ ಜ್ಞಾನ ಅಂದ್ರೆ ಅದನ್ನ ಮೆಲುಕು ಹಾಕಿ 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 ಏನೋ ಒಂದು ವಿಸ್ತಾರದಲ್ಲಿ ಇಷ್ಟಿರೋದನ್ನ ಇಷ್ಟು ಮಾಡಿ ಹೇಳಿ ನಮಗಿಷ್ಟೇಪ ಜ್ಞಾನ ಅಂತ ಹೇಳಿ ಕಳಿಸಿದ್ರೆ ಅದು ರುಚಿ ಬರೋದಿಲ್ಲ. ನಮಗೆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನಮಗೆ ರುಚಿ ಬೇಕು, ಶಕ್ತಿ ಇದೆಯಾ ಇಲ್ಲೋ ಆ ಮಾತು ಬೇರೆ. ಅದು ಅದಕ್ಕೆ ಮನ್ಮನಾಭವ ಸ್ಥಿತಿ
ಇದನ್ನ ಡೈರೆಕ್ಟ್ ಆಗಿ ಸರಳವಾಗಿ ಹೇಳ್ಬಿಟ್ರೆ ನಮಗೆ ರುಚಿಸೋದಿಲ್ಲ. ಇದಕ್ಕೆ ಬೇಕಾದಷ್ಟು ಶಾಸ್ತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ಶಬ್ದವನ್ನ ಬಳಸಲಾಗಿದೆ. ಆದರೆ ಇದಕ್ಕೆ ಅನೇಕ ರೀತಿಯ ವಿಸ್ತಾರದ ಅರ್ಥಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಮನ್ಮನಾಭಾವ ಸ್ಥಿತಿ ಅಂದ್ರೆ ಅದೇನೋ ಬೇರೆ, ಅದೇನೋ ಬೇರೆ, ಅದೇನೋ ಬೇರೆ, ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆದ್ರೆ ಅದನ್ನ ನಾವು ತಿಳ್ಕೊಂಡಿದ್ದು ಸರಿ ಇಲ್ಲ ಅಂತ ಆ ಥರ ಲೆವೆಲ್ಗೆ ಮೈಂಡ್ ಸೆಟ್ ನಮಗೆ ಅರ್ಥ ಆಗದೆ ಇರೋ ಥರ ಭಾಷೆ ಅದು. ಜ್ಞಾನ ಅಂದರೆ ನಮಗೆ ಅರ್ಥ ಆಗದಿರೋ ಭಾಷೆ, ಸಂಸ್ಕೃತನೋ ಇನ್ನೊಂದೋ ಇರಬೇಕು. ಮತ್ತೆ ಅದು ನಾವೇನು ಅರ್ಥ ಮಾಡ್ಕೊಳ್ತೀವಲ್ಲ ಸರಳ ಶಬ್ದದೊಳಗೆ ಇಷ್ಟೇ ಅಂತ, ಹಂಗಿರಬಾರ್ದು, ಅದು ಬೇರೆ ಥರದಲ್ಲೇ ಇರಬೇಕು. ಅವಾಗ ಓಹೋ ಇದು ಜ್ಞಾನ ಅಂತ ಅನಿಸುತ್ತೆ ನಮಗೆ. ಹಂಗೆ ನಾವು ಜ್ಞಾನ ಅಂದರೆ ಈಗ ಅದು ಕ್ಲಿಷ್ಟವಾಗಿರಬೇಕು ಅಂತಲೇ ಬಯಸ್ತಾ ಇದ್ವಿ. ಇಲ್ಲ, ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿನೇ ಶಾಸ್ತ್ರ ಅನ್ನೋದನ್ನ ಕಬ್ಬಿಣದ ಕಡಲೆಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಜ್ಞಾನ ಅಂದ್ರೆ ಕಬ್ಬಿಣದ ಕಡಲೆ. ಇದು ಸಾಮಾನ್ಯರಿಗೆ ಅರ್ಥ ಆಗುವ ವಿಷಯವೇ ಅಲ್ಲ, ಇದು ಅಸಾಮಾನ್ಯರಿಗೆ, ಅದಕ್ಕಾಗಿ ಹುಟ್ಟಿ ಬಂದವರಿಗೆ ಅನ್ನೋ ಥರದಲ್ಲಿ ಅದನ್ನ ಬಿಂಬಿಸಿ 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 ಅದನ್ನ ಅನೇಕರಿಂದ, ಸಾಮಾನ್ಯರಿಂದ ಬಹಳ ದೂರ ಇಟ್ಟು ಕೆಲವರಿಗೆ ಅದು ಸಾಧ್ಯ ಅನ್ನೋ ಥರದಲ್ಲಿ ಬಿಂಬಿಸಿ ಅವರನ್ನ ಒತ್ತು ಮೆರೆಸಿ ಅವರನ್ನ ಎರಡನೆಯ ಪರಮಾತ್ಮನ ಅವತಾರ ಅನ್ನೋ ಲೆಕ್ಕಕ್ಕೆ ತಗೊಂಡು ಹೋಗಿ ತಲೆ ಮೇಲೆ ಒತ್ಕೊಂಡಿದ್ವಿ. ಆದ್ರೆ ಈಗ ಒತ್ತುಕೊಂಡ ಮೇಲೆ ಅವ್ರು ಅಲ್ಲೇ ಇರಕ್ಕೆ ಇಷ್ಟಪಡ್ತಾರೆ, ಕೆಳಗೆ ಯಾಕೆ ಬರ್ತಾರೆ ಅವರು? ನೀವಂದುಕೊಂಡಂಗೆ ಇದ್ರೊಳಗಡೆ ಭೂತ ಇಲ್ಲ, ಇದ್ರೊಳಗಡೆ ಏನು ದೊಡ್ಡ ಬೆಟ್ಟ ಇಲ್ಲ. ಜ್ಞಾನ ಅಂದ್ರೆ ಸರಳ ಅಷ್ಟೇ ಇರೋದು. ಆದರೆ ಅದು ನಮಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ಇರೋದ್ರಿಂದ ಕಠಿಣ ಆಗಿದೆ ಅಂತ ಪುಣ್ಯಾತ್ಮರು ಯಾರೂ ಅದನ್ನು ಸರಳ ಮಾಡಿ ಹೇಳಿ ಕೆಳಗಿಳಿಯಕ್ಕೆ ಪ್ರಯತ್ನ ಮಾಡೋರು ಎಲ್ಲೋ ಒಬ್ಬರು. ಆದರೆ ಜ್ಞಾನಸಾಗರ, ನಿರಾಕಾರ, ನಿರಹಂಕಾರಿ, ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ಎಲ್ಲ ಶಾಸ್ತ್ರದಲ್ಲಿ ಏನೆಲ್ಲ ಪದಗಳು ಬಂದಿತ್ತು ಅದಕ್ಕೆಲ್ಲನೂ ಅರ್ಥ ಬಹಳ ಸರಳವಾಗಿ ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಯಾವುದೇ ವಿಸ್ತಾರದ ಕಥೆ ಇಲ್ಲ. ಇದು ಯಥಾರ್ಥ ಸತ್ಯನಾರಾಯಣ ಕಥೆ. ಅರ್ಥಾರ್ಥ ನೀವೇ ಆ ಸತ್ಯನಾರಾಯಣರು, ನೀವೇ ನಾರಾಯಣ ಸ್ವರೂಪರು, ನೀವೇ ಲಕ್ಷ್ಮೀ ಸ್ವರೂಪರು, ನಿಮ್ಮದೇ ಕತೆ, ನಿಮ್ಮದೇ ಸತ್ಯನಾರಾಯಣ ಕಥೆ ಇದು ಅಂತ ಯಥಾರ್ಥವನ್ನ ಸರಳವಾಗಿ ಸಹಜವಾಗಿ ಅರ್ಥ ಮಾಡಿಸ್ತಾರೆ. ಹಾಗಾಗಿ ವಿಸ್ತಾರದಲ್ಲಿ ಒಯ್ಯುವುದು ಜ್ಞಾನ ಅಲ್ಲ, ಸಾರದಲ್ಲಿ ತರಿಸುವುದು ಜ್ಞಾನ. ಆದರೆ ಸಾರವನ್ನ ಅರ್ಥ ಮಾಡಿಸೋದಕ್ಕೆ ವಿಸ್ತಾರದಲ್ಲಿ ಹೋಗಬೇಕಾದಂಥ ಒಂದು ಕಾಲ ಇತ್ತು. ಇವರಿಗೆ ಅರ್ಥ ಆಗೋದಿಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ಒಂದಷ್ಟು ಉಪಮೇಯಗಳನ್ನ, ಒಂದಷ್ಟು ಕಥೆಗಳನ್ನ ಹೇಳಿದ್ರು. ಆದರೆ ನಾವು ಉದ್ದೇಶವನ್ನ ಬಿಟ್ಟು ಉಪಮೇಯಗಳನ್ನ, ಉಪಕಥೆಗಳನ್ನ ಹಿಡ್ಕೊಂಡು ಕೂತ್ವಿ, ಅಲ್ಲಿ ನಾವು ಫೇಲ್ ಆಗಿದ್ದೀವಿ. ಅದಕ್ಕೆ ಇಲ್ಲಿ ಮತ್ತೆ ಅದೇ ತಪ್ಪು ಆಗಬಾರ್ದು ಅಂತ ಡೈರೆಕ್ಟ್ ಆಗಿ ಇಲ್ಲಿ ಪರಮಾತ್ಮ ಶಿವ ತಂದೆ ಎಲ್ಲಿಯೂ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ, ನಮ್ಮ ಮನಸ್ಸನ್ನು ಡಿವೇಟ್ ಮಾಡದೆ, ನೇರವಾಗಿ ಜ್ಞಾನವನ್ನು ಹೇಳಿ ನಮ್ಮೆಲ್ಲರನ್ನ ಮಾಸ್ಟರ್ ಜ್ಞಾನ ಸ್ವರೂಪರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮಾಸ್ಟರ್ ತ್ರಿಕಾಲ ಜ್ಞಾನಿಗಳನ್ನಾಗಿ ಮಾಡ್ತಿದ್ದಾರೆ. ಇದು ಸರಳ ಜ್ಞಾನ, ಸಹಜ ಜ್ಞಾನ. ಒಂದು ತಿಳ್ಕೊಳ್ಳಿ, ಜ್ಞಾನ ಅಂದರೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಇದ್ದರೆ ಅದು ಜ್ಞಾನ. ಫಸ್ಟ್ ತಿಳ್ಕೊಂಡು, ಯಾರು ಬೇಕಾದವ್ರು ಇರಲಿ ಅಣ್ಣವ್ರೆ, ಮತ್ತೆ ಅವರು ಓದೇ ಇರಲ್ಲ, ಅವರು ಮುಗ್ಧರಿರ್ತಾರೆ, ಅವ್ರಿಗೇನೋ ಅಧ್ಯಾತ್ಮದ ಗಂಧ ಗಾಳಿನೂ ಗೊತ್ತಿಲ್ಲ ಅಂದರೆ, ಗಂಧ ಗಾಳಿ ಗೊತ್ತಿಲ್ಲದಿರುವಂಥ ಆತ್ಮ ಒಂದೇ ಒಂದು ಆತ್ಮನೂ ಇಲ್ಲಿಲ್ಲ. ಯಾಕಂದ್ರೆ ಸ್ವತಃ ಜ್ಞಾನ ಸ್ವರೂಪ ಆತ್ಮರೇ ಅವರೆಲ್ಲ. ನಾಟಕದ ಒಂದು ಸ್ಮೃತಿಯಲ್ಲಿ ಇರುವುದರಿಂದ ಆ ಜ್ಞಾನ ಸ್ಮೃತಿಗೆ ಬರ್ತಾ ಇಲ್ಲ. ಸಮಯ ಮುಗಿದಿಲ್ಲದೆ ಇರೋದ್ರಿಂದ ಆ ಸ್ವಸ್ಮೃತಿಯಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅದು ಸ್ವತಃ ಸಿದ್ಧ ಆತ್ಮ ಇದೆ, ಸ್ವತಃ ಮುಕ್ತ ಸ್ವರೂಪ ಇದೆ, ಸ್ವತಃ ನಿರಾಕಾರಿ ಇದೆ, ಸ್ವತಃ ನಿರಂಕಾರಿ ಇದೆ, ಸ್ವತಃ ಪರ್ಫೆಕ್ಟ್ ಇದೆ. ಇಲ್ಲಿ ಯಾವ ಒಂದು ಆತ್ಮನನ್ನೂ ಕೂಡ ನೀವು ಕಡೆಗಣಿಸಿದರೆ ಅದು ಆತ್ಮದ್ರೋಹ, ಆತ್ಮಘಾತ, ಆತ್ಮಹತ್ಯ ಅಂತಲೇ ಕರೀಬಹುದು. ಜ್ಞಾನಿಗಳ ದೃಷ್ಟಿಯಲ್ಲಿ ಯಾರೊಬ್ಬರು ಕೂಡ ಅಜ್ಞಾನಿಗಳು ಕಾಣಿಸುವುದಿಲ್ಲ, ಯಾರೊಬ್ಬರು ಕೂಡ ಇಲ್ಲಿ ಕಡಿಮೆ ಕಾಣಿಸುವುದಿಲ್ಲ, ಯಾರೊಬ್ಬರು ದೋಷಿಗಳು ಕಾಣಿಸುವುದಿಲ್ಲ. ಹಾಗೊಂದು ವೇಳೆ ನನಗೆ ಯಾರಾದರೂ ಕಡಿಮೆ ಕಾಣಿಸ್ತಾ ಇದ್ದಾರೆ, ಯಾರಾದರೂ ದೋಷಿಗಳು ಕಾಣಿಸ್ತಾ ಇದ್ದಾರೆ ಅಂದರೆ ದೋಷ ನಾಟಕದಲ್ಲಿ ಆಗಲಿ ಅವರಲ್ಲಾಗಲಿ ಇಲ್ಲ,
ದೋಷ ಇರೋದು ಇನ್ನು ನನ್ನ ದೃಷ್ಟಿಯಲ್ಲಿ, ಸೃಷ್ಟಿಯಲ್ಲಿ. ಇದು ಯಥಾರ್ಥ ಜ್ಞಾನ ಅರ್ಥ ಆದ ಮೇಲೆ ನಿಮಗೆ ಈ ವಿಷಯಗಳೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿಯ ತನಕ ಇವರು ಶ್ರೇಷ್ಠ, ಇವರು ಕನಿಷ್ಠ, ಇವ್ರು ನಮ್ಮವರು, ಇವರು ಬೇರೆಯವರು, ಇವ್ರು ತೀವ್ರ ಪುರುಷಾರ್ಥಿ, ಇವ್ರು ಮಂದ ಪುರುಷಾರ್ಥಿ. ಯಾಕಂದ್ರೆ ನಮಗೆ ಬರೀ ಪಾತ್ರದ ಹುಚ್ಚು, ಪಾತ್ರದ ದೃಷ್ಟಿ, ಪಾತ್ರವನ್ನ ನೋಡಿ ಹಳಿತಾ ಇದ್ದೀವಿ. ಒಳಗಡೆ ಇರುವ ಚೈತನ್ಯದ ದೃಷ್ಟಿ ನಮಗೆ ಬರಲೇ ಇಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಆತ್ಮದ ಪಾಠ ಕೇಳುತ್ತಾ ಬಂದಿದ್ದೀವಿ ಕರೆ, ಆದರೆ ಆತ್ಮದ ಸ್ಮೃತಿಯಲ್ಲಿ ಇದ್ದು ಆತ್ಮದ ಅನುಭೂತಿಯನ್ನೇ ಮಾಡಿ, ಆತ್ಮವನ್ನೇ ಉಸಿರಾಡಿ, ಆತ್ಮವನ್ನೇ ಉಂಡು, ಆತ್ಮವನ್ನೇ ಅನುಭವಿಸಿ, ಆತ್ಮವನ್ನೇ ನೋಡುವಂತಹ ದೃಷ್ಟಿ ಬಂತು ಅಂದರೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಆತ್ಮರೇ ನಮಗೆ ಕಾಣಿಸ್ತಾರೆ. ಸ್ತ್ರೀ ಪುರುಷ ಅಂತನೂ ಕಾಣಿಸುವುದಿಲ್ಲ, ಒಳ್ಳೆಯವರು ಕೆಟ್ಟವರಂತ ಕಾಣಿಸುವುದಿಲ್ಲ, ಪಾಪಾತ್ಮರು ಪುಣ್ಯಾತ್ಮರಂತ ಕಾಣಿಸುವುದಿಲ್ಲ, ಧರ್ಮ ಅಧರ್ಮಿಗಳಂತನೂ ಕಾಣಿಸುವುದಿಲ್ಲ. ಆತ್ಮ ಆತ್ಮ ಅಷ್ಟೇ. ಜ್ಞಾನಿಗೆ ಆತ್ಮಿಕ ದೃಷ್ಟಿ ಇರುತ್ತೆ. ಆತ್ಮಿಕ ದೃಷ್ಟಿ ಇದ್ರೇನೆ ಆತ ಜ್ಞಾನಿ. ಆತ್ಮಿಕ ದೃಷ್ಟಿಯ ಕೊರತೆ ಇದ್ದಾಗ ನಮಗೂ ಕೊರತೆಗಳು ಕಾಣಿಸುತ್ತೆ. ಹಾಗಾಗಿ ಎಲ್ಲಿಯ ತನಕ ನಾವು ಆತ್ಮಿಕ ದೃಷ್ಟಿಯಲ್ಲಿ ಬರುವುದಿಲ್ಲವೋ ಅಲ್ಲಿಯ ತನಕ ಯಥಾರ್ಥವಾಗಿ ಎಲ್ಲ ಆತ್ಮರು ಜ್ಞಾನ ಸ್ವರೂಪಿಗಳೇ ಅಂತ ನಮಗೆ ಗೊತ್ತಾಗದೆ ಇದ್ದಾಗ ಮಾತ್ರ ಇವರು ಕನಿಷ್ಠ, ಅವರು ಶ್ರೇಷ್ಠ. ಜಗತ್ತಿನಲ್ಲಿರುವ ಕಟ್ಟ ಕಡೆಯ ಪ್ರತಿಯೊಂದು ಆತ್ಮರು ಕೂಡ ಪರಮಧಾಮ ನಿವಾಸಿಗಳೇ, ಪರಮಾತ್ಮನ ಸಂತಾನರೇ, ಜ್ಞಾನ ಸ್ವರೂಪರೇ, ಸ್ವತಃ ಜ್ಞಾನ ಸಿದ್ಧರೇ ಅವರಾಗಿದ್ದಾರೆ. ನಾಟಕದ ಸಮಯ ಅನುಸಾರ ವಿಸ್ಮೃತಿಯಲ್ಲಿದ್ದಾರೆ, ಅವರೂ ಸ್ಮೃತಿಯಲ್ಲಿ ಬರ್ತಾರೆ. ನಾಟಕದ ಅನುಸಾರ ಅವರೂ ಮನೆಗೆ ಬರ್ತಾರೆ, ಅವರೂ ಮತ್ತೆ ಪಾತ್ರ ಮಾಡ್ತಾರೆ. ಇದು ಸತ್ಯ. ಇದು ಬಹು ಅಂತ ಗೊತ್ತಾದ ಮೇಲೂ ಕೂಡ ನಾವಿನ್ನು ಇವರು ಅವರು, ನಾವು ಭಾರಿ ಇವರು ಭಾರಿ ಅಂತ ಕೂಡ್ತೀವಿ ಅಂದ್ರೆ ಇನ್ನು ಅಜ್ಞಾನದ ಪರದೆ ನಮ್ಮದು ಅರದಿಲ್ಲ. ದೇಹ ಬಾನದೊಳಗಡೆ ಇದ್ದಾಗ ನಮಗೆ ದೋಷಗಳು, ದ್ವಂದ್ವಗಳು ಕಾಣಿಸುತ್ತೆ. ಆತ್ಮಭಾವದಲ್ಲಿದ್ದಾಗ ದ್ವಂದ್ವಾತೀತ ನಿರ್ದೋಷ ಸ್ಥಿತಿ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಇವತ್ತು ಸರಳವಾಗಿ ಹೇಳ್ತಾ ಇದ್ದಾರೆ, ಮನ್ಮನಾಭವ ಸ್ಥಿತಿ ಅಂದ್ರೆ ಯಾಕೆ ನಾನು ಇಷ್ಟು ನಿಮಗೆಲ್ಲ ವಿವರಣೆ ಕೊಡ್ತಾ ಬಂದೆ ಅಂದ್ರೆ ಇದನ್ನು ವಿಪರೀತವಾಗಿ ಅರ್ಥ ಮಾಡಿಸುವವರಿದ್ದಾರೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು, ಇದೇ ಒಂದು ಮನ್ಮನಾಭವ ಅಂತ ಇಟ್ಕೊಂಡು ಏನು ಪಾಪ ಕೇಳೋರು ಇದ್ದಾರೆ ಅಂತ ಹೇಳಿಬಿಟ್ಟು, ಆಸಕ್ತಿಯಿಂದ ಬರ್ತಾರೆ ಅಂತ ಹೇಳಿಬಿಟ್ಟು, ನಮಗೆ ಮನಸ್ಸೋ ಹೆಚ್ಚು ತಿಳಿದಿದ್ದು ಹಿಂದೆ ಅನೇಕ ಶಾಸ್ತ್ರಗಳಲ್ಲಿ ಹೇಳಿರೋದು, ಗ್ರಂಥಗಳಲ್ಲಿ ಹೇಳಿರೋದು, ಯಾರ ಬಾಯಿಲೆ ಕೇಳಿರೋದು, ಎಲ್ಲೆಲ್ಲೂ ಕೇಳಿಕೊಂಡು ಬಂದು ಅದರ ಬಗ್ಗೆ ವಿಪರೀತ ಅರ್ಥಗಳನ್ನು ಹೇಳಿ ಅದನ್ನು ಇನ್ನಷ್ಟು ಜನರಿಂದ ದೂರ ಮಾಡ್ತಾ ಇದ್ದಾರೆ. ಸರಳವಾಗಿ ಅರ್ಥ ಮಾಡಿಸಿ ಎಲ್ಲರಿಗೆ ಮುಟ್ಟಿಸುವ ಬದಲಾಗಿ ಅದನ್ನು ಕ್ಲಿಷ್ಟ ಮಾಡಿ ಇದು ಕೆಲವರಿಗೆ ಮಾತ್ರ ಅನ್ನೋ ಒಂದು ಭಯವನ್ನ ಬಿಂಬಿಸುವಂತ ಕಾರ್ಯಗಳು ನಡೀತದೆ. ಇದಾಗಬಾರದು. ಜ್ಞಾನ ಸರಳ 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 ಸರಳ. ಬಾಬಾರವರು ತಿಳಿಸುವ ಮಹಾವಾಕ್ಯಗಳು ಕ್ಲಿಷ್ಟ ಅಂತ ನಿಮಗೆ ಅನಿಸುತ್ತೆ ಯಾರದಾದ್ರೂ ಕೇಳುವಾಗ ಅಂದ್ರೆ ಅಂಥವ್ರ ಕ್ಲಾಸ್ ಕೇಳಲೇಬೇಡಿ, ಅದು ನಂದಾದ್ರೂ ಸರಿ. ಜ್ಞಾನ ನಮ್ಮಲ್ಲಿರುವ ಭಯವನ್ನು ಮುಕ್ತಗೊಳಿಸಬೇಕು, ಜ್ಞಾನ ನಮ್ಮಲ್ಲಿರುವ ಅಜ್ಞಾನವನ್ನು ಓಡಿಸಬೇಕು, ಜ್ಞಾನ ನಮಗೆ ಸರಳ ಅನ್ನಿಸಬೇಕು, ಜ್ಞಾನ ನಮಗೆ ಸಹಜ ಅನ್ನಿಸಬೇಕು, ಜ್ಞಾನ ನನ್ನನ್ನು ಶ್ರೇಷ್ಠ ಅಂತ ಅಂದುಕೊಳ್ಳುವಂತೆ ಮಾಡಬೇಕು. ಯಾವ ಜ್ಞಾನ ನಿಮ್ಮನ್ನ ಪಾಪಿ ಅಂತ ಹೇಳುತ್ತೆ, ಯಾವ ಜ್ಞಾನ ನಿಮ್ಮನ್ನ ನೀಚರು ಅಂತ ಹೇಳುತ್ತೆ, ಯಾವ ಜ್ಞಾನ ನಿಮ್ಮನ್ನ ಕನಿಷ್ಠ ಅಂತ ಹೇಳುತ್ತೆ, ಯಾವ ಜ್ಞಾನ ಇದು ಕಷ್ಟ ನಿಮಗಾಗಲ್ಲ ಅಂತ ಹೇಳುತ್ತೆ, ಅಂಥದ್ದನ್ನ ಕೇಳುವುದು ಮೊದಲು ಫುಲ್ ಸ್ಟಾಪ್ ಮಾಡಿ. ಅವ್ರು ಯಾರು ಬೇಕಾದವ್ರು ಇರಲಿ,
ಸ್ವಯಂ ಪರಮಾತ್ಮನೇ ಬಂದು ಇಷ್ಟು ಸರಳವಾಗಿ ನಮಗೆ ಆತ್ಮಜ್ಞಾನವನ್ನ ಕೊಟ್ಟು, ಮಗು ನೀನು ಬಾಪ್ ಸಮಾನ ಅಂತ ಹೇಳ್ತಿದ್ದಾರೆ, ಕರ್ಮ ಅತೀತ ಅಂತ ಹೇಳ್ತಿದ್ದಾರೆ, ಮಾಸ್ಟರ್ ಭಗವಾನ್ ಅಂತ ಹೇಳ್ತಾ ಇದ್ದಾರೆ, ಆದಿ ದೇವ ಅಂತ ಹೇಳ್ತಾ ಇದ್ದಾರೆ, ನನ್ನ ಕಣ್ಣು ಮಣಿಗಳು ಅಂತ ಹೇಳ್ತಾ ಇದ್ದಾರೆ. ಆತ್ಮದ ವಿಶೇಷ ಸತ್ಯವನ್ನ, ವಿಶೇಷ ಸ್ಮೃತಿಯನ್ನ ಕಳೆದುಕೊಂಡವರು ನಾವೀಗ ಅಜ್ಞಾನಕ್ಕೆ ವಶವಾಗಿ ಪಾತ್ರದ ದೃಷ್ಟಿಯಲ್ಲಿ ಬಂದು 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 ಆತ್ಮದ ಯಥಾರ್ಥ ಸ್ವರೂಪವನ್ನು ಒಪ್ಪಿಕೊಳ್ಳಲಾರ್ದ ಎಲ್ಲರನ್ನೂ ಆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇದು ಆತ್ಮದ್ರೋಹ. ಅದಕ್ಕೆ ಮನ್ಮನಾಭವ ಅಂದ್ರೆ ಇವತ್ತು ಶಿವತಂದೆ ತಿಳಿಸ್ತಾ ಇದ್ದಾರೆ, ಇದನ್ನು ವಿಪರೀತ ಅರ್ಥದಲ್ಲಿ ಒಯ್ಯಬೇಡಿ. ಯಾರ್ಯಾರೋ ಏನೋ ಹೇಳ್ಬಿಟ್ರೆ, ಕಷ್ಟವಾಗಿ ಹೇಳಿರೋದೇ ಸರಿ, ನಾನು ತಿಳ್ಕೊಂಡಿದ್ದೇನೋ ತಿಳ್ಕೊಂಡ್ಬಿಟ್ಟಿದ್ದೆ, ಇವ್ರು ಏನೋ ಹೊಸದು ಹೇಳ್ಬಿಟ್ರು ಅದಕ್ಕಿದು ಸರಿ ಎನ್ನುವ ಭ್ರಮೆಯಲ್ಲಿ ಬರಬೇಡಿ. ಇಲ್ಲಿ ಯಾವುದೂ ಹೊಸ ಜ್ಞಾನ ಇಲ್ಲ, ಎಲ್ಲವೂ ಸಹಜ, ಎಲ್ಲವೂ ಸರಳವಾಗಿರುವುದು. ಹಾಗಾಗಿ ಮನ್ಮನಾಭವ ಅಂದ್ರೆ ಯಾರು ತಮ್ಮ ಮನಸ್ಸನ್ನ ತಮ್ಮ ಆದೇಶದ ಅನುಸಾರ ನಡೆಸ್ತಾರೆಯೋ ಅವರಿಗೆ ಮನ್ಮನಾಭವ ಸ್ಥಿತಿ ಸ್ವತಃವಾಗಿ ಇರುತ್ತದೆ. ಬೇಡುವೆನು ಅಭವ ಅಂತ ಹೇಳ್ತಾರೆ. ಅಭವ ಅಂದ್ರೇನು? ಭವದಿಂದ ಮುಕ್ತ. ಮನ್ ಅಭವ ಅಂದ್ರೇನು? ಮನ ಭವದಿಂದ ಮುಕ್ತನಾಗಿರುವಂತಹ ಮನಸ್ಸನ್ನ ಮನಭವ. ಭವದಿಂದ ಮುಕ್ತ ಅಂತಂದ್ರೇನು? ಈ ಶರೀರದ ಅಹಂಕಾರದಿಂದ ಮುಕ್ತ, ಶರೀರದ ಅಭಿಮಾನದಿಂದ ಮುಕ್ತ, ಶರೀರದ ಇಚ್ಛೆಗಳಿಂದ ಮುಕ್ತ, ಶರೀರದ ವಿಕಾರಗಳಿಂದ ಮುಕ್ತ. ಈ ಭವ ಅಂತ ಯಾವುದೆಲ್ಲ ನಮ್ಮನ್ನ ಬಂಧಿಸಿದೆ, ಪಂಚ ವಿಕಾರಗಳಾಗಿರ್ಬೋದು, ಮೋಹ ಆಗಿರ್ಬೋದು, ಸೆಳೆತಗಳಾಗಿರ್ಬೋದು, ಇಚ್ಛೆಗಳಾಗಿರ್ಬೋದು, ಹೆಸರು ಕೀರ್ತಿಗಳಾಗಿರ್ಬೋದು, ಜೀವದ ಭಯ ಆಗಿರ್ಬೋದು, ಸಂಬಂಧಗಳ ಮೋಹ ಆಗಿರಬಹುದು, ಸಂಪತ್ತಿನ ಲಾಲಸೆ ಆಗಿರಬಹುದು, ಸ್ಥಾನಮಾನದ ಒಂದು ಸೆಳೆತ ಇರಬಹುದು. ಇದು ಯಾವುದರ ಸೆಳೆತ ಅಥವಾ ಭಯಗಳಿಂದ ನಮ್ಮ ಮನಸ್ಸು ಬಂಧಿತ ಆಗಿತ್ತು, ಅದನ್ನು ಭವಕ್ಕೊಳಪಟ್ಟ ಮನಸ್ಸು ಅಂತ ಕರೀತಾರೆ. ಆದರೆ ಈಗ ನಾವು ಮನ ಅಭವ ಆಗಿದ್ದೇವೆ. ಅಭವ ಅಂದ್ರೆ ಭವದಿಂದ ಮುಕ್ತ, ಅರ್ಥಾತ್ ಭಯದಿಂದ ಮುಕ್ತ, ಸಿಂಪಲ್ ಆಗಿ ಹೇಳೋದಾದ್ರೆ. ಆಗ ನಮ್ಮ ಮನಸ್ಸು ಯಾಕೆ ತಪ್ಪು ಮಾಡ್ತಾ ಇತ್ತು ಅಂದ್ರೆ ಅದಕ್ಕೆ ಏನೋ ಒಂದು ಒಳಗಡೆ ಇಚ್ಛೆ, ಸೆಳೆತ, ಇಲ್ಲ ಭಯ, ಇಷ್ಟೇ ಅದಕ್ಕೆ ಕಾರಣ. ಯಾವುದೋ ಒಂದು ಇಚ್ಛೆ ಇರಬೇಕು, ಇಲ್ಲ ಯಾವುದೋ ಒಂದು ಸೆಳೆತ ಇರಬೇಕಿಲ್ಲ, ಯಾವುದೋ ಒಂದು ಭಯ ಇರಬೇಕು. ಆಗ ಮಾತ್ರ ಅದು ವಿಪರೀತ ಮಾರ್ಗದಲ್ಲಿ ನಡೆಯುತ್ತೆ. ನಾನು ಏನು ಮಾಡಬಾರ್ದು ಅನ್ಕೊಂಡ್ರು ಅದು ಮಾಡ್ತಾನೇ ಇರುತ್ತೆ, ಏನು ನೋಡಬಾರ್ದು ಅನ್ಕೊಂಡ್ರು ಅದು ನೋಡ್ತಾನೆ ಇರುತ್ತೆ, ಏನು ಕೇಳಬಾರ್ದು ಅನ್ಕೊಂಡ್ರು ಕೇಳ್ತಾನೆ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಯಾವುದೋ ಒಂದು ಸ್ವಲ್ಪ ಸಣ್ಣ ಸೂಕ್ಷ್ಮ ವಿಕಾರ ಇದೆ, ಯಾವುದೋ ಒಂದು ಸ್ವಲ್ಪ ಸೂಕ್ಷ್ಮ ಸೆಳೆತ ಇದೆ. ಇಲ್ಲ, ಸೂಕ್ಷ್ಮ ವಿಕಾರನೂ ಇಲ್ಲ, ಸೆಳೆತನೂ ಇಲ್ಲ, ನಾವೆಲ್ಲ ಶ್ರೀಮತದ ಪ್ರಕಾರ ನಡೀತಾ ಇದ್ದೀವಿ ಅಂದ್ರೂ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಯಾವುದೋ ಒಂದು ಸೂಕ್ಷ್ಮ ಭಯ ಇದೆ. ಅದಕ್ಕೆ ಒಂದು ಶರೀರದ ಭಯ ಇರಬೇಕು, ಇಲ್ಲ ಸಂಬಂಧಗಳ ಭಯ ಇರಬೇಕು, ಇಲ್ಲ ಸ್ಥಾನಮಾನದ ಭಯ ಇರಬೇಕು, ಇಲ್ಲ ಹೆಸರು ಕೀರ್ತಿಯ ಭಯ ಇರಬೇಕು. ಎಲ್ಲಿ ನನ್ನ ಹೆಸರು ಹಾಳಾಗೋಗ್ಬಿಡುತ್ತೋ, ಎಲ್ಲಿ ನನಗೆ ಅವಮಾನ ಮಾಡಿಬಿಡ್ತಾರೋ, ಇವೆಲ್ಲ ಸೂಕ್ಷ್ಮ ಸೆಳೆತಗಳು, ಸೂಕ್ಷ್ಮ ಭಯಗಳಿವೆಲ್ಲನೂ ಕೂಡ. ಬಹಳ ಒಳ್ಳೆಯವರು, ಬಹಳ ಸಾತ್ವಿಕರಿಗೆ ಅವಮಾನ ಆಗೋದಿಲ್ಲ. ಅವರಿಗೆ ಜೀವನದಲ್ಲಿ ದುಡ್ಡಿಲ್ಲ ಅಂದ್ರೆ ಬದುಕಿ ಬಿಡುತ್ತಾರೆ, ಸ್ಥಾನಮಾನ ಇಲ್ಲ ಅಂದ್ರೆ ಬದುಕಿ ಬಿಡುತ್ತಾರೆ, ಮನೆ ಮಠ ಇಲ್ಲ ಅಂದ್ರೆ ಬದುಕಿ ಬಿಡುತ್ತಾರೆ. ಅವರಿಗೆ ಸ್ವಾಭಿಮಾನ ಒಂದಿರಬೇಕು. ಅವರಿಗೆ ಒಂದು ಚೂರು ಯಾರಾದ್ರೂ ಅವಮಾನ ಮಾಡಿಬಿಟ್ರು, ಒಂದು ಬೆರಳಿಂಗ ತೋರಿಸಿಬಿಟ್ರು ಅಂದ್ರೆ ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತಾರೆ, ಅರ್ಥಾತ್ ಶರೀರವನ್ನ ಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಸೂಕ್ಷ್ಮ ಮತಿಗಳಾಗಿರ್ತಾರೆ ಅವರು, ಸಾತ್ವಿಕರೇ ಅವರು. ಆದರೆ ಒಂದು ಹೆಸರು ಕೀರ್ತಿಯ ಭಯ, ಎಲ್ಲಿ ನಿಂದನೆ ಆಗ್ಬಿಡುತ್ತೆ ಅನ್ನುವ ಭಯದಲ್ಲಿ ಇರ್ತಾರೆ. ಇದು ಕೂಡ ನಾವು ಬಿಡಬೇಕಾಗತ್ತೆ ಅಂತಿಮದಲ್ಲಿ. ಈ ಹೆಸರು ಕೀರ್ತಿಯ ಭಯ, ಯಾರಾದ್ರೂ ನನಗೆ ಅವಮಾನ ಮಾಡಿಬಿಟ್ರೆ, ನಾನು ಇಲ್ಲಿ ತನಕ ಹೆಸರು ಉಳಿಸ್ಕೊಂಡು ಬಂದೀನಿ, ನನಗೆ ಯಾರೊಬ್ಬರು ಹಿಂಗೆ ಬೆರಳು ಮಾಡಿ ತೋರಿಸಿಲ್ಲ, ಇವತ್ತು ಇಂಥವ್ರಿಂದ ಹಿಂಗೆ ಅನ್ನಿಸ್ಕೊಳ್ಳಂಗಾಗ್ಬಿಡುತ್ತು ಅಂತ ಬಹಳ ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಇದು ಕೂಡ ಒಂದು ಭಯ. ನೀವೇನಾದ್ರು ಶ್ರೀಮತವನ್ನ ಬಿಟ್ಟಿದ್ದೀರಾ? ಇಲ್ಲ.
ಬಾಬಾರವರು ಕೊಟ್ಟಿರುವ ಎಲ್ಲ ಶ್ರೀಮತವನ್ನ ಫಾಲೋ ಮಾಡ್ತಾ ಇದ್ರಿ. ವಿಕಾರಗಳು ಒಂದು ಚೂರು ಇಲ್ಲ ನಿಮ್ಮೊಳಗಡೆ, ಸೆಳೆತಗಳು ಒಂದು ಚೂರು ಇಲ್ಲ, ಇಚ್ಛೆಗಳು ಒಂದು ಚೂರು ಇಲ್ಲ. ಆದ್ರೆ ಇದು ಸ್ವಲ್ಪ ಏನೋ ನನಗೆ ಯಾರು ಏನೋ ಅನ್ನಬಾರದು, ನನಗೆ ಯಾರು ಅವಮಾನ ಮಾಡಬಾರದು, ನನಗದು ಒಂದು ಸಹಿಸ್ಕೊಳ್ಳಕ್ಕಾಗಲ್ಲ. ಬಹಳ ಸೂಕ್ಷ್ಮ ಮತಿಗಳಿಗೆ ಇದು ಇರುತ್ತೆ, ಸಾತ್ವಿಕರಿಗೆ ಇರುತ್ತೆ. ಮತ್ತೆ ಇದು ಮೂರು ಬಿಟ್ಟವರಿಗೆ ಇರೋದಲ್ಲ. ಇದು ಸಾತ್ವಿಕರು, ಯಾರು ಸಜ್ಜನರು ಅಂತೀವಿ, ಯಾರು ಸುಸಂಸ್ಕೃತರು ಅಂತೀವಿ, ಯಾರು ಒಳ್ಳೆಯವರು ಅಂತೀವಿ, ಅವ್ರಿಗೆ ಇದು ಸ್ವಲ್ಪ ಉಳ್ಕೊಳ್ಳುತ್ತೆ. ಲಾಸ್ಟ್ ದಾರ ಇದು. ಅದಕ್ಕೆ ಇದನ್ನು ಕೂಡ ಕಟ್ಟು ಮಾಡಿಕೊಳ್ಬೇಕು ನಾವು. ಈ ಭಯ ಇದ್ರೂ ಕೂಡ ನಮ್ಮ ಮನಸ್ಸು ಮತ್ತೆ 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 ಅದರ ಮೇಲೆ ಸಂಕಲ್ಪಗಳನ್ನು ಮಾಡ್ತಾನೆ ಇರುತ್ತೆ, ತಲೆ ಬಿಸಿ ಮಾಡ್ತಾನೆ ಇರುತ್ತೆ. ಅದಕ್ಕೆ ಒಂದು ವಿಕಾರ, ಇಲ್ಲ ಇನ್ನೊಂದು ಸೆಳೆತ, ಇಲ್ಲ ಮತ್ತೊಂದು ಭಯ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಸೂಕ್ಷ್ಮವಾಗಿ ಒಳಗಡೆ ಇದ್ರೂ ಕೂಡ ಮನಸ್ಸು ನಮ್ಮ ಆದೇಶದ ವಿರುದ್ಧ ಕೆಲಸ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಆದೇಶದಂತೆ ನಡಿಬೇಕು ಅಂದ್ರೆ ವಿಕಾರಗಳು ಇರಬಾರ್ದು, ಸೆಳೆತ ಇರಬಾರ್ದು, ಮತ್ತು ಮಸ್ಟ್ ಅಂಡ್ ಶುಡ್ ಭಯ ಅನ್ನೋದು ಇರಲೇಬಾರದು. ಭಯ ಹೋಗಬೇಕು ಅಂದರೆ ಜ್ಞಾನವನ್ನ ಯಥಾರ್ಥವಾಗಿ ತಿಳ್ಕೊಳ್ಬೇಕು. ವಿಕಾರ ಮತ್ತು ಸೆಳೆತ ಹೋಗಬೇಕು ಅಂದ್ರೂ ಕೂಡ ಡ್ರಾಮಾ ನಿಶ್ಚಯ ಇರಬೇಕು, ಮತ್ತು ಯೋಗ 100% ಮಾಡಲೇಬೇಕು. ಯಥಾರ್ಥ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಪರಮಾತ್ಮನನ್ನ ನೆನಪು ಮಾಡುವಂತಹ ಈ ರಾಜಯೋಗದಿಂದನೇ ವಿಕಾರಗಳು, ಸೆಳೆತಗಳು, ಇಚ್ಛೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಜ್ಞಾನದಿಂದ ಭಯ ಮತ್ತು ಇಚ್ಛೆ ಕಡಿಮೆ ಆಗತ್ತೆ, ಸೆಳೆತ ಮತ್ತು ವಿಕಾರ ಯೋಗದಿಂದ ಕಡಿಮೆ ಆಗತ್ತೆ. ಹಾಗಾಗಿ ಜ್ಞಾನ ಮತ್ತು ಯೋಗ ಬ್ಯಾಲೆನ್ಸ್ ಇದ್ದಾಗ ನಮ್ಮ ಮನಸ್ಸು ನಮ್ಮ ಆದೇಶದ ಅನುಸಾರ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನ ನನ್ನ ಆದೇಶದಂತೆ ನಡೆಸಬೇಕು ಅಂದರೆ ಜ್ಞಾನದಿಂದ ಒಂದು ಸ್ಪಷ್ಟಪಡಿಸ್ಕೊಳ್ಬೇಕು, ನನಗೆ ಯಾವುದೇ ಒಂದು ತಿಳುವಳಿಕೆಯ ಕೊರತೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಇನ್ನೊಂದು, ಈ ಜ್ಞಾನದಿಂದಲೇ ನನಗೆ ಯಾವೆಲ್ಲ ಭಯಗಳಿತ್ತು ಅವು ಎಲ್ಲವೂ ದೂರ ಆಗಿದೆಯಾ. ಅದು ಜೀವದ ಭಯನೂ ಆಗಬಹುದು, ನಾನು ಸತ್ತೋಗ್ಬಿಟ್ರೆ ಅನ್ನುವಂಥ ಭಯನೂ ಕೂಡ ತುಂಬ ದೊಡ್ಡ ಭಯ. ಯಾವಾಗಲೂ ಮನಸ್ಸು ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ. ಮರ್ಯಾದ ಭಯ, ಜೀವ ಭಯ, ಸಂಪತ್ತಿನ ಭಯ, ಸ್ಥಾನಮಾನದ ಭಯ, ಇವೆಲ್ಲ ಭಯಗಳಲ್ಲೇ ಬರ್ತವೆ. ಇವೆಲ್ಲ ಹೋಗಬೇಕು ಅಂದ್ರೆ ಡ್ರಾಮಾ ನಿಶ್ಚಯ, ಡ್ರಾಮಾ ಪಾಠ ಪಕ್ಕ ಆಗ್ಬೇಕು. ಇದು ಯೋಗದಿಂದ ಕೆಲಸ ಆಗೋದಲ್ಲ. ಇದು ನೀವು ಬೇಕಾದಷ್ಟು ಯೋಗ ಮಾಡ್ರಿ, ಇದು ಇಲ್ಲ. ಜ್ಞಾನದ ಕ್ಲಾರಿಟಿ ನಿಮ್ಗೆ ಆಗಬೇಕಿಲ್ಲ. ಇಲ್ಲಿ ಏನು ನಡೀತಿದೆಯೋ ಅದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಬರಬೇಕು. ಅವಾಗ ದೋಷ ದೃಷ್ಟಿ ಹೋಗುತ್ತೆ ನಮಗೆ. ನಾನು ಪಾಪಿ ಅನ್ಕೊಳ್ಳೋದಾಗ್ಲಿ, ಬೇರೆಯವರನ್ನ ಪಾಪಿಗಳು ಅಂತ ನೋಡೋದಾಗ್ಲಿ, ಎರಡೂ ಹೋಗಬೇಕು ಅಂದ್ರೆ ಇದು ಯೋಗದಿಂದಲ್ಲ, ಮೊದಲು ಜ್ಞಾನದಿಂದನೇ ಆಗಬೇಕಿದು. ತಿಳುವಳಿಕೆ ನಮ್ಗೆ ಕ್ಲಾರಿಟಿ ಇರಬೇಕು, ಆತ್ಮ ಪ್ರಜ್ಞೆ ಬರಬೇಕು. ಮೊದಲು ಡ್ರಾಮಾ ಜಾಗೃತಿ ಆಗಬೇಕು, ಡ್ರಾಮಾ ಪಾಠ ಪರಿಪಕ್ವ ಆಗಬೇಕು, ಜೀವದ ಭಯ ಹೋಗಬೇಕು, ಆತ್ಮದ ಪಾಠ ಪಕ್ಕ ಆಗಬೇಕು. ಸ್ಥಾನಮಾನಗಳ ಬಗ್ಗೆ ಇಲ್ಲಿ ಇರಬಾರ್ದು. ಯಾಕಂದ್ರೆ ನಾವು ಪಾತ್ರ ಮಾಡಲಿಕ್ಕೆ ಬಂದವರಂತ ಡ್ರಾಮಾ ನಿಶ್ಚಯ ಇರಬೇಕು. ಯಾರಿಗೆ ಆತ್ಮನಿಶ್ಚಯ, ಯಾರಿಗೆ ಡ್ರಾಮಾ ನಿಶ್ಚಯ ಇದೆಯೋ, ಯಾರಿಗೆ ನಾಟಕದ ಸಂಪೂರ್ಣ ರಹಸ್ಯಗಳು ಅಥವಾ ಇತಿಹಾಸ ಸಂಪೂರ್ಣವಾಗಿ ತ್ರಿಕಾಲ ಜ್ಞಾನ ತಿಳುವಳಿಕೆ ಬರ್ತದೆಯೋ ಆಗ ಮಾತ್ರನೇ ಈ ಎಲ್ಲ ಭಯಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಎಲ್ಲಿಯ ತನಕ ಭಯದಿಂದ ಮುಕ್ತ ಆಗಲ್ವೋ ಅಲ್ಲಿಯ ತನಕ ನಿಮ್ಮದು ಯೋಗವೇ ಆರಂಭ ಆಗೋದಿಲ್ಲ. ನಾನು ಅದಕ್ಕೆ ಯಾಕೆ ಆತ್ಮಪಾಠ, ಯಾಕೆ ಡ್ರಾಮಾ ಪಾಠ ಅತಿಯಾಗಿ ಮಾಡಿದ್ದೀನಿ ಅಂತಂದ್ರೆ, ಅದ್ರ ಬಗ್ಗೆನೇ ಯಾಕೆ ಜಾಸ್ತಿ ನಿಮ್ಮ ಹತ್ರ ಮಾತಾಡುತ್ತೀನಿ ಅಂದ್ರೆ, ಇವು ಎರಡು ಪಾಠ ಸರಿಯಾಗಿ ಯಥಾರ್ಥವಾಗಿ ಪರಿಪಕ್ವ ಪಕ್ಕ ಆಗದ ಹೊರತು ನೀವು ಎಷ್ಟು ಗಂಟೆ ಹೋಗಿ ಎಲ್ಲಿ ಕೂತ್ಕೊಂಡ್ರು ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳೋದಿಲ್ಲ. ನೀವು ಬಲೆ ಯಾಕೆ ಸೆಂಟ್ರಲ್ಲೇ ಇರೋಲ್ರಿ ಅಕ್ಕ, ಎಲ್ಲಿ ಬಾಬಾ ರೂಮಲ್ಲೇ ಯಾಕೆ ನೀವು ಕೂಡೋಲ್ರಿ ಅಕ್ಕ, ಎಲ್ಲಿ ನೀವು ಡೈಮಂಡ್ ಹಾಲಲ್ಲೇ ಯಾಕೆ ನೀವು ಕೂಡೋಲ್ರಿ ಅಕ್ಕ, ಎಲ್ಲಿ ಮೌಂಟ್ ಅಬು ಬಾಬನ ಮುಂದೆನೇ ಯಾಕೆ ನೀವು ಕೂಡೋಲ್ರಿ ಅಕ್ಕ. ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಯ ತನಕ ಭಯ ಮುಕ್ತ ಆಗೋದಿಲ್ವೋ ಮನಸ್ಸು, ಎಲ್ಲಿಯ ತನಕ ಪ್ರಶ್ನೆ ಮುಕ್ತ ಆಗೋದಿಲ್ವೋ ಮನಸ್ಸು, ಎಲ್ಲಿಯ ತನಕ ಆತ್ಮನಿಶ್ಚಯ ಆಗೋದಿಲ್ವೋ, ಎಲ್ಲಿಯ ತನಕ ಡ್ರಾಮಾ ನಿಶ್ಚಯ ಬರೋದಿಲ್ವೋ ಅಲ್ಲಿಯ ತನಕ ನೀವು ನಿರ್ಭಯರಾಗೋದಿಲ್ಲ. ಎಲ್ಲಿಯ ತನಕ ನಿರ್ಭಯರಾಗೋದಿಲ್ಲ ಅಲ್ಲಿಯ ತನಕ ನಿಶ್ಚಿಂತರಾಗೋದಿಲ್ಲ. ಎಲ್ಲಿಯ ತನಕ ನಿಶ್ಚಿಂತರಾಗೋದಿಲ್ಲ ಅಲ್ಲಿ ತನಕ ನಿರಾಕಾರ ಆತ್ಮಿಕ ಸ್ಥಿತಿಯಲ್ಲಿ ಯೋಗದಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಬಹಳಷ್ಟು ಜನಗಳು ಬಹಳಷ್ಟು ವರ್ಷಗಳಿಂದ ಯೋಗ ಮಾಡ್ತಾನೆ ಬರ್ತಾ ಇದ್ದಾರೆ, ಆದರೆ ಆತ್ಮದ ಅನುಭೂತಿ ಆಗ್ತಾ ಇಲ್ಲ. ಯಾಕೆ ಅಂದರೆ ಮೊದಲು ಒಳಗಡೆ ಇರುವಂಥ ಭಯಗಳನ್ನು ಅದು ಯೋಗದಿಂದ ತೆಗಿಲಿಕ್ಕಾಗಲ್ಲ, ಜ್ಞಾನದಿಂದಲೇ ತೆಗಿಬೇಕು. ನಿಮಗಿರುವಂಥ ಪ್ರಶ್ನೆಗಳನ್ನು ಜ್ಞಾನದಿಂದಲೇ ಮುಕ್ತ ಮಾಡಿಕೊಳ್ಬೇಕು. ಡ್ರಾಮಾ ನಿಶ್ಚಯದಿಂದಲೇ ನೀವು ನಿಶ್ಚಿಂತರಾಗಿ ಯೋಗದಲ್ಲಿ ಕೂತ್ಕೊಳ್ಬೇಕು. ಆತ್ಮಪಾಠ ಪಕ್ಕ ಆದ್ಮೇಲೆ ಯೋಗದ ಆರಂಭ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮತ್ತೆ 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 ಯಾಕೆ ನೀವು ಈ ಕ್ಲಾಸ್ಗಳನ್ನು ಕೇಳಬೇಕು, ಆತ್ಮದ ಪಾಠಗಳನ್ನು ಕೇಳಬೇಕು, ಡ್ರಾಮಾ ಪಾಠಗಳನ್ನು ಕೇಳಬೇಕು, ಯಥಾರ್ಥ ಈ ನಿಶ್ಚಯದ ಜ್ಞಾನದ ಸಾರವನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಆತ್ಮನಿಶ್ಚಯ, ಡ್ರಾಮಾ ನಿಶ್ಚಯ, ಪರಮಾತ್ಮ ನಿಶ್ಚಯ ಆಗಬೇಕು. ಆಗ ಮಾತ್ರ ನಿಮ್ಮಲ್ಲಿರತಕ್ಕಂಥ ಪ್ರಶ್ನೆಗಳು, ನಿಮ್ಮಲ್ಲಿರ್ತಕ್ಕಂಥ ಭಯ ನಿಮ್ಮನ್ನು ಬಿಟ್ಟು ಹೋಗಿ ನೀವು ನಿಶ್ಚಿಂತರು, ನಿರ್ಭಯರು ಆದ ಮೇಲೆ ನೀವು ಆತ್ಮ ಅಂತ ಕೂತ್ಕೊಂಡ್ರೆ ಆತ್ಮದ ಅನುಭೂತಿಯನ್ನು ಮಾಡಿಸುತ್ತೆ ಮನಸ್ಸು. ಪರಮಾತ್ಮ ಅಂತ ಕೂತ್ಕೊಂಡ್ರೆ ಪರಮಾತ್ಮನ ಸಂಬಂಧದ ಅನುಭೂತಿ ಮಾಡಿಸುತ್ತೆ ಮನಸ್ಸು. ಪರಮಧಾಮ ಅಂತ ಕೂತ್ಕೊಂಡ್ರೆ ಪರಮಧಾಮದ ಅನುಭೂತಿಯನ್ನು ಮಾಡಿಸುತ್ತೆ ನಿಮ್ಮ ಮನಸ್ಸು. ಯಾವ ಸ್ವರೂಪ ಬೇಕು ಆ ಸ್ವರೂಪದ ಅನುಭೂತಿಯನ್ನು ಮನಸ್ಸು ಮಾಡಿಸುತ್ತೆ. ಯಾವಾಗ ಜ್ಞಾನದಿಂದ ನೀವು ಭಯಮುಕ್ತರಾಗಿರ್ತೀರಿ, ಪ್ರಶ್ನೆ ಮುಕ್ತರಾಗಿರ್ತೀರಿ, ಯಾವಾಗ ನಿರ್ಭಯ ಸ್ಥಿತಿಯಲ್ಲಿ ಬಂದಿರ್ತೀರಿ, ಆತ್ಮನಿಶ್ಚಯ, ಡ್ರಾಮ ನಿಶ್ಚಯ, ಪರಮಾತ್ಮ ನಿಶ್ಚಯದಲ್ಲಿ ಬರುತ್ತೆ ಜ್ಞಾನದ ತಿಳುವಳಿಕೆ ನಮಗೆ. ಆಗ ಯೋಗದಲ್ಲಿ ನಿಮಗೆ ಆತ್ಮದ ಅನುಭೂತಿ, ಪರಮಾತ್ಮನ ಅನುಭೂತಿ ಆಗಲಿಕ್ಕೆ ಆರಂಭ. ಆಗ ಜ್ಞಾನ ಪರ್ಫೆಕ್ಟ್, ಯೋಗ ಪರ್ಫೆಕ್ಟ್, ನಿಮ್ಮದು ಬ್ಯಾಲೆನ್ಸ್ ಆಗಿ ನಡೀತಾ ಹೋಗ್ತಾ ಇದೆ ಅಂದರೆ ನೀವು ಪ್ರಶ್ನೆ ಮುಕ್ತರಾಗಿದ್ದೀರಿ, ಭಯ ಮುಕ್ತರಾಗಿದ್ದೀರಿ, ಅಭಿಮಾನ ಮುಕ್ತರಾಗಿದ್ದೀರಿ ಅಂದರೆ ನೀವು ನಿರಾಕಾರ ಸ್ವರೂಪದಲ್ಲಿ, ಆತ್ಮಿಕ ಸ್ವರೂಪದಲ್ಲಿ ಅನುಭೂತಿಯನ್ನು ಮಾಡ್ತಾ ಹೋಗ್ಬಿಟ್ರೆ ಮನಸ್ಸು ನಿಮ್ಮ ಆದೇಶದಂತೆ ನಡೆಯಲು ಆರಂಭ ಮಾಡುತ್ತೆ. ಯಾರ ಮನಸ್ಸು ತಮ್ಮ ಆದೇಶದಂತೆ ನಡೀತಾ ಇರುತ್ತೋ ಆಗ ಆ ಸ್ಥಿತಿಯನ್ನ ಮನ್ಮನಾಭವ ಸ್ಥಿತಿ ಅಂತ ಕರೀತಾರೆ. ಈ ರೀತಿಯಾಗಿ ಮನ್ಮನಾಭವ ಸ್ಥಿತಿ ಅಂದ್ರೆ ವಿಪರೀತದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ಯೋಗದಿಂದ ಮಾಡ್ಕೊಂಡ್ಬಿಡ್ತೀವಿ ಅಂತ ಕೂತ್ಕೋಬೇಡಿ. ಮೊದಲು ಜ್ಞಾನದ ಕ್ಲಾರಿಟಿ ನಿಮಗಾಗಿದೆಯಾ? ಆತ್ಮನಿಶ್ಚಯ ಅಂದ್ರೆ ಬರೀ ನಿನ್ನ ಆತ್ಮದ ಮೇಲೆ ನಿನಗೆ ನಿಶ್ಚಯ ಬಂದ್ರೆ ಸಾಲೋದಿಲ್ಲ. ಜಗತ್ತಿನಲ್ಲಿರುವ ಪ್ರತಿಯೊಂದು ಆತ್ಮರು ನಿರ್ದೋಷರಾಗಿ ಕಾಣಬೇಕು, ನಿರಾಕಾರಿಗಳಾಗಿ ಕಾಣಬೇಕು, ಪರಮ ಪವಿತ್ರರಾಗಿ ಕಾಣಬೇಕು. ಯಾರೊಬ್ಬರ ದೇಹದ ಭಾವನೆ ನಮಗಿರಬಾರದು. ಸ್ತ್ರೀ ಪುರುಷ ಅಂತಾಗ್ಲಿ, ಒಳ್ಳೆಯವರು ಕೆಟ್ಟವರು ಅಂತಾಗ್ಲಿ, ಪಾಪಿ ಪುಣ್ಯಾತ್ಮ ಅಂತಾಗ್ಲಿ, ಧರ್ಮಿ ಅಧರ್ಮಿ ಅಂತಾಗ್ಲಿ, ಈ ಪಾತ್ರದ ಆರೋಪಗಳು ಯಾವುದನ್ನೂ ಆತ್ಮಕ್ಕೆ ಅಂಟಿಸದೆ, ಪಾತ್ರದ ಲೇಪನಗಳನ್ನು ಆತ್ಮಕ್ಕೆ ಹಾಕದೆ ಬರೀ ಪರಮ ಪವಿತ್ರ ಸ್ವರೂಪ ಆತ್ಮ ಅಂತ ಪ್ರತಿಯೊಬ್ಬರನ್ನ ನೋಡೋದನ್ನ ಕಲಿತ್ರೆ ಅವಾಗ ನಿಮಗೆ ಆತ್ಮನಿಶ್ಚಯ. ಇನ್ನು ಡ್ರಾಮಾ ನಿಶ್ಚಯ ಅಂದ್ರೆ ಪ್ರತಿ ಒಂದು ಕ್ಷಣದಲ್ಲಿ ಹಿಂದೆ ಏನು ನಡೆದಿದೆಯೋ, ಈಗ ಏನು ನಡೀತಾ ಇದೆಯೋ, ಮುಂದೆ ಏನು ನಡೆಯೋದಿದೆಯೋ ಇದೆಲ್ಲವೂ ಪರ್ಫೆಕ್ಟ್, ಆಲ್ ಈಸ್ ವೆಲ್. ಇದು ಮಾಡಲ್ಪಟ್ಟ ನಾಟಕ ಇರೋದ್ರಿಂದ ಇದರಲ್ಲಿ ದೋಷವೇ ಇಲ್ಲ, ನಿರ್ದೋಷ ನಾಟಕ. ದೋಷ ನನ್ನ ದೃಷ್ಟಿಯಲ್ಲಿತ್ತು, ಸೃಷ್ಟಿಯಲ್ಲ ಅಂತ ಸತ್ಯ ತಿಳ್ಕೊಂಡು ಡ್ರಾಮಾ ನಿಶ್ಚಯದಲ್ಲಿ ಬಂದು ಏನು ನನ್ನ ಜೀವನದಲ್ಲಿ ನಡೆದ್ರು, ಏನು ಸಮಾಜದಲ್ಲಿ ನಡೆದ್ರು, ಏನು ಜಗತ್ತಲ್ಲಿ ನಡೆದ್ರು ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಪಾತ್ರವನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಪ್ರತಿಯೊಂದು ಸನ್ನಿವೇಶವನ್ನು ಅಂತ ಅಂದ್ರೆ ಆಗ ನಿಮಗೆ ಡ್ರಾಮಾ ನಿಶ್ಚಯ. ಆತ್ಮನಿಶ್ಚಯ, ಡ್ರಾಮಾ ನಿಶ್ಚಯ ಇವೆರಡು ಆದ್ಮೇಲೆ ಮತ್ತೊಂದು ನೋಡ್ಲಿಕ್ಕೆ ನನಗೇನೋ ಅವಶ್ಯಕತೆ ಇಲ್ಲ, ಮತ್ತೊಂದು ಕೇಳಲಿಕ್ಕೆ ನನಗೇನೋ ಅವಶ್ಯಕತೆ ಇಲ್ಲ, ಮತ್ತೊಬ್ಬರ ಸಹಾಯ ನನಗೆ ಅವಶ್ಯಕತೆ ಇಲ್ಲ, ಮತ್ತೊಬ್ಬರ ರಕ್ಷಣೆ ನನಗೆ ಬೇಕಿಲ್ಲ ಅಂತ ಯಾವಾಗ ಸರ್ವಸ್ವವನ್ನ, ಸರ್ವ ಸಂಬಂಧವನ್ನ ಪರಂಪಿತನಲ್ಲಿ ನಾವು ಜೋಡಿಸ್ತೇವೆ ಆಗ ನಮಗೆ ಮತ್ಯಾವುದರ ಸಹಯೋಗದ ಅವಶ್ಯಕತೆ ಇಲ್ಲ ಅಂತ ಒಬ್ಬ ಪರಮಾತ್ಮನಿಗೆ ಶರಣಾದಾಗ ಪರಮಾತ್ಮ ನಿಶ್ಚಯ, ಆತ್ಮನಿಶ್ಚಯ, ಡ್ರಾಮಾ ನಿಶ್ಚಯ, ಪರಮಾತ್ಮ ನಿಶ್ಚಯ ಇಷ್ಟು ಇದು ಜ್ಞಾನದಿಂದ ಆಗುತ್ತೆ. ಇದಾದ ಮೇಲೆ ನೀವು ನಿಶ್ಚಿಂತವಾಗಿ ನಿರ್ಭಯವಾಗಿ ಯೋಗದಲ್ಲಿ ಕೂತ್ಕೊಂಡ್ರೆ ಆಟ ಆಡಿಕೊಂಡು ಯೋಗ ಮಾಡ್ತೀರಿ. ನೀವು ಯೋಗ ಮಾಡಬೇಕಾಗಿಲ್ಲ, ಸ್ವತಃ ಸಿದ್ಧ ಯೋಗಿಗಳೇ ಆಗಬಿಡ್ತೀರಿ, ಸಿದ್ಧ ಪುರುಷರೇ ಆಗಬಿಡ್ತೀರಿ.
ಯೋಗ ಸದಾ ನೀವು ತತ್ಪರರೇ ಆಗಿಬಿಡುತ್ತೀರಿ. ನೀವು ಮಾಡಬೇಕಾಗಿಲ್ಲ, ನಡೀತಾ ಓಡಾಡ್ತಾ ಶ್ವಾಸ ಎಳಿತಾ ಸದಾಕಾಲ ಯೋಗದಲ್ಲಿಯೇ ನಿಮಗ್ನ ಆಗಿಬಿಡುತ್ತೀರಿ. ನೀವು ಮಾಡಬೇಕು ಅಂತ ಕೂಡ ಅವಶ್ಯಕತೆ ಇಲ್ಲ, ಸ್ವತಃ ನಿಮ್ಮೊಳಗಡೆ ಅದು ನಡೀತಾನೆ ಇರುತ್ತೆ, ಯೋಗದ ಸ್ವರೂಪ ಸ್ಥಿತಿ ಅನುಭೂತಿ. ಹಾಗಾಗಿ ಮೊದಲು ಜ್ಞಾನವನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ, ನಿರ್ಭಯ ಸ್ವರೂಪರಾಗಿ, ನಂತರ ಯೋಗ ತಾನಾಗಿಯೇ ಕುದುರುತ್ತೆ. ಆಗ ನೀವು ದಿನದಿಂದ ದಿನಕ್ಕೆ ತೀವ್ರವಾಗಿ, ನಿರ್ಭಯವಾಗಿ, ನಿಶ್ಚಿಂತವಾಗಿ ಯೋಗ ಸ್ಥಿತಿಯಲ್ಲಿ ಕೂಡುತ್ತಾ ಹೋದಷ್ಟು ಮನಸ್ಸು ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬರುತ್ತೆ. ಮನಸ್ಸು ನಿಮ್ಮ ಆದೇಶದಂತೆಯೇ ನಡೆಯುತ್ತೆ. ಆಗ ನೀವು ಮನ್ಮನಾಭವ ಸ್ವರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವುದರಲ್ಲಿ ಡೌಟ್ ಇದೆ ನೋಡ್ಕೊಳ್ಳಿ. ಇನ್ನು ಆತ್ಮನಿಶ್ಚಯದಲ್ಲಿ ಏನಾದರೂ ಇದೆಯಾ ಅಂದರೆ ಜೀವದ ಭಯ, ಸಂಬಂಧ ಭಯ, ಸಂಪತ್ತಿನ ಭಯ, ಭವಿಷ್ಯದ ಭಯ ಏನಾದರೂ ಇತ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ನೀವು ಡ್ರಾಮಾವನ್ನು, ಆತ್ಮವನ್ನು ನಿಶ್ಚಯ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪಾತ್ರಗಳ ಬಗ್ಗೆ, ಹೊರಗಿನ ಸಿಚುವೇಶನ್ಗಳ ಬಗ್ಗೆ, ನಾಳೆಯ ಬಗ್ಗೆ ನಿಮಗೇನಾದರೂ ಭಯ ಇತ್ತು ಅಂದರೆ ಡ್ರಾಮಾ ನಿಶ್ಚಯದ ಪಾಠಗಳನ್ನು ಕೇಳಿಸ್ಕೊಳ್ಳಿ. ಆಗ ಮಾತ್ರ ನೀವು ಇದರಿಂದ ಹೊರಗಡೆ ಬಂದು ಯೋಗಿಗಳಾಗಿ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಓಂ ಶಾಂತಿ.